ಈ ಸಂದರ್ಭದಲ್ಲಿ ತಾಲೂಕು ಕಾಂಗ್ರೆಸ್ ಎಸ್ಸಿ/ಎಸ್ಟಿ ಘಟಕದ ಅಧ್ಯಕ್ಷ ಪ್ರಶಾಂತ್ ಮಾತನಾಡಿ, ಶಾಸಕ ಮುನಿರತ್ನ ಜವಾಬ್ದಾರಿಯುತ ಶಾಸಕ ಸ್ಥಾನದಲ್ಲಿದ್ದುಕೊಂಡು ಮಹಿಳೆಯರ ಬಗ್ಗೆ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಮತ್ತು ಒಕ್ಕಲಿಗರ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸಿರುವುದು ಸಮಾಜವೇ ತಲೆತಗ್ಗಿಸುವ ಹೀನ ಕೃತ್ಯವಾಗಿದೆ. ಮುನಿರತ್ನ ಸಂವಿಧಾನಿಕ ಪದಗಳು ಬಿಜೆಪಿಯವರ ಮನಸ್ಥಿತಿಯ ಪ್ರತಿಬಿಂಬವಾಗಿದೆ. ದಲಿತರ ಹಾಗೂ ಮಹಿಳೆಯರ ಬಗ್ಗೆ ಬಿಜೆಪಿಯವರು ಗೌರವ ಹೊಂದಿಲ್ಲದಿರುವ ನಿಲುವು ಇದಾಗಿದೆ ಎಂದರು. ಒಕ್ಕಲಿಗರ ಬಗ್ಗೆ ಏನು ಕೆಟ್ಟದಾಗಿ ಅವಹೇಳಿಕೆ ಹೇಳಿದ್ದಾರೆ, ಅವ್ರನ್ನ ಈ ಕೂಡಲೇ ಬಂಧಿಸಿದ್ದಾರೆ. ಅದರ ಜೊತೆಗೆ ಅವ್ರನ್ನ ಕಾನೂನು ಕ್ರಮ ತಂದು ಅವ್ರನ್ನ ಗಲ್ಲಿಗೇರಿಸಬೇಕು ಕಾನೂನು ಚೌಕಟ್ಟು ಒಳಗಡೆ. ಅದಾಗಿದ ನಂತರ ಅವ್ರೇನಾದ್ರು ಹೊರಗಡೆ ಬಂದ್ರು ಕೂಡ ಅವ್ರನ್ನ ಗಡೀಪಾರು ಮಾಡಬೇಕು. ಅದರ ಜೊತೆಗೆ ನಮ್ಮಲ್ಲಿ ಈಗ ಏನಾಗಿದೆಯಪ್ಪ ಅಂತಂದ್ರೆ, ಇಡೀ ಎಲ್ಲೇ ಬಂದ್ರು ಕೂಡ ನಮ್ಮಲ್ಲಿ ಈ ಒಂದು ಸಂಘಟನೆ ಕಾಂಗ್ರೆಸ್ ಪಕ್ಷ ಏನೇ ಮಾಡಿದ್ರು ಕೂಡ ಎಲ್ಲ ಹೋರಾಟಕ್ಕೆ ಎಲ್ಲ ಸಿದ್ಧವಾಗಿದ್ದೀವಿ. ಇವತ್ತು ಮುನಿರತ್ನರು ಹೊರಗಡೆ ಬಂದ್ರು ಕೂಡ ಅವ್ರನ್ನ ಗಡೀಪಾರು ಮಾಡಬೇಕು. ಅದರ ಜೊತೆಗೆ ನಮ್ಮ ಸಕಲೇಶಪುರದ ಶಾಸಕರಾಗಿರುವಂತ ಏನು ಸಿಮೆಂಟ್ ಮಂಜೂರು ಇದ್ದಾರೆ, ಅವ್ರು ಮೊನ್ನೆ ಒಂದು ಹೇಳಿಕೆ ಕೊಡ್ತಾರೆ. ಏನಪ್ಪ ಹೇಳಿಕೆ ಕೊಡ್ತಾರೆ ಅಂತಂದ್ರೆ, ಈ ಶಾಸಕರು ಇನ್ನು ನಮ್ಮ ಪಕ್ಷ ಅವ್ರನ್ನ ವೆರಿಫಿಕೇಶನ್ ಮಾಡ್ತಾ ಇದೆ, ವೆರಿಫಿಕೇಶನ್ ಆಗಿದ್ಮೇಲೆ ಅವ್ರನ್ನ ಕಾನೂನು ಕ್ರಮ ತಗೊಳುತ್ತೆ ಅಂತ ಹೇಳ್ತಾರೆ. ಆದ್ರೆ ಕಾನೂನು ಕ್ರಮ ತಗೊಳ್ಳೋದು ಯಾವಾಗ ಸ್ವಾಮಿ? ನೀವು ಒಬ್ರು SC/ST ಈ ರಾಜ್ಯದ ಅಧ್ಯಕ್ಷರಾಗಿ ನಿಮಗೆ ಅವ್ರನ್ನ ಕ್ರಮ ತಗೊಳಕ್ ನಿಮಗೆ ಪವರ್ ಇಲ್ವಾ? ನಿಮ್ಮ ಹೇಳ್ಬೋದು, ನೀವೊಬ್ಬ ರಾಜ್ಯಾಧ್ಯಕ್ಷರಿದ್ದೀರಿ, ರಾಜ್ಯಾಧ್ಯಕ್ಷರು ಅವ್ರನ್ನ ಈ ಕೂಡಲೇ ಅವ್ರನ್ನ ವಜಾ ಮಾಡಿ ಅಂತೇಳಿ ನೀವು ಹೇಳ್ಬೇಕು. ಹಾಗಾಗಿ ನಾವೆಲ್ಲಿ ಏನ್ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತಂದ್ರೆ, ಅವ್ರನ್ನ ಶಾಸಕರ ಸ್ಥಾನದಿಂದ ವಜಾಗೊಳಿಸ್ಬೇಕು. ಹಾಗೂ ಈಗೇನು ಮಾಡ್ಯಾರೆ, ಏನು ಕೆಟ್ಟದಂಗ್ ಮಾತಾಡ್ಯಾರೆ, ಅದಕ್ಕೆ ಈಗ ಕಾನೂನು ಒಳಗಡೆ ಅವರಿಗೆ ಗಲ್ ಶಿಕ್ಷೆ ಆಗ್ಬೇಕಂತ ನಮ್ಮ ಕಾಂಗ್ರೆಸ್ ಮುಖಂಡ ಗೊದ್ದು ಲೋಕೇಶ್ ಮಾತನಾಡಿ, ಶಾಸಕ ಮುನಿರತ್ನ ಶಾಸಕ ಸದಸ್ಯತ್ವ ರದ್ದು ಮಾಡಬೇಕು, ಗಡೀಪಾರು ಮಾಡಬೇಕು. ಇಂತಹ ನೀಚರಿಂದ ಇಡೀ ರಾಜಕೀಯ ವ್ಯವಸ್ಥೆಗೆ ಕಳಂಕವಾಗಿದೆ. ಸಂವಿಧಾನಾತ್ಮಕ ಸ್ಥಾನ ಅಲಂಕರಿಸಿರುವ ಶಾಸಕ ಮುನಿರತ್ನ ಗುತ್ತಿಗೆದಾರರೊಬ್ಬರಿಗೆ ಅವಶ್ಯ ಶಬ್ದಗಳಿಂದ ನಿಂದಿಸಿದಲ್ಲದೆ ಆತನಿಗೆ ಪ್ರಾಣ ಬೆದರಿಕೆ ಹಾಕಿರುವ ಮುನಿರತ್ನ ತನ್ನ ಸ್ಥಾನದಲ್ಲಿ ಮುಂದುವರಿಯಲು ಅನರ್ಹ. ವಿವಿಧ ಸಮುದಾಯಗಳ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ. ಇವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಹಾಗೂ ಈ ಕ್ಷೇತ್ರದ ಬಿಜೆಪಿ ಶಾಸಕರು, ರಾಜ್ಯ SC/ST ಘಟಕದ ರಾಜ್ಯಾಧ್ಯಕ್ಷರು ಇದನ್ನು ಸಮುದಾಯದ ಪರವಾಗಿ ಖಂಡಿಸುವುದನ್ನು ಬಿಟ್ಟು ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಇವರ ಪಕ್ಷದ ಶಾಸಕ ಮುನಿರತ್ನ ಪರವಾಗಿ ಮಾತನಾಡುತ್ತಿರುವುದು ಸರಿಯಾದ ಕ್ರಮವಲ್ಲ ಎಂದು ಶಾಸಕ ಸಿಮೆಂಟ್ ಮಂಜು ಅವರ ವಿರುದ್ಧ ಹರಿಹಾಯ್ದರು. ಈತನ ಅಣ್ಣ ಒಬ್ಬ ಕೊರಂಗು ಅಂತ ದೊಡ್ಡ ರೌಡಿ, ನಿಮಗೆಲ್ಲ ಗೊತ್ತಿರಬಹುದು. ಇವನು ಅವನ ತಮ್ಮನಾಗಿ, ಅವನ ಚೇಡನಾಗಿ ಇವನು ಸಹ ರೌಡಿಸಂ ಮಾಡಿಕೊಂಡಿದ್ದಂತ ಮನುಷ್ಯ. ಈತನಿಗೆ ಇದೇ DK ಸುರೇಶ್ ಅವರು ಮತ್ತೆ DK ಹರಿಪ್ರಸಾದ್ ರವರು ಅಲ್ಲಿ BBMP ಒಂದು ಟಿಕೆಟ್ ಅನ್ನು ಕೊಡಿಸಿ ಇವನನ್ನು ಕಾರ್ಪೊರೇಟರ್ ಆಗಿ ಮಾಡ್ತಾರೆ. ತದನಂತರ ಕಾಂಗ್ರೆಸ್ ಇಂದ ML ಆಗ್ತಾನೆ. ತದನಂತರ ಬಿಜೆಪಿಗೆ ಹೋಗಿ ಅವಾಗ ಕಾಂಗ್ರೆಸ್ ಅಲ್ಲಿ ಇದ್ದಂತ ಸಮಯದಲ್ಲಿ ನರೇಂದ್ರ ಮೋದಿ ಹೆಂಡತಿ ಬಗ್ಗೆ ಎಲ್ಲ ಮಾತಾಡಿದ್ದಾನೆ ಈ ಅಯೋಗ್ಯ. ಇವತ್ತು ಇವನು ನಮ್ಮ ಕಾಂಗ್ರೆಸ್ನವ್ರ ಬಗ್ಗೆ ಮತ್ತೆ ನಮ್ಮ ಒಕ್ಕಲಿಗರ ಬಗ್ಗೆ, ದಲಿತರ ಬಗ್ಗೆ, ಮಹಿಳೆಯರ ಬಗ್ಗೆ ಮಾತನಾಡುವಷ್ಟು ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದ್ರೆ ಇವನೊಬ್ಬ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಇದ್ದಾನೆ ಅಂತ ನಮಗೆ ಅನಿಸ್ತದೆ. ಈತನನ್ನು ಈ ರಾಜ್ಯದಿಂದ ಗಡೀಪಾರು ಮಾಡಬೇಕು. ಈತನ MLA ಸ್ಥಾನದಿಂದ ಈತನನ್ನು ವಜಾ ಮಾಡಬೇಕು. ಈತನಿಗೆ ನಮ್ಮ ಸಕಲೇಶಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಧಿಕ್ಕಾರ ಹೇಳ್ತಾ ನಾನು 2 ಮಾತು ಮುಗಿಸ್ತಿದ್ದೇನೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ವಿಜಯ್ ಕುಮಾರ್ ಮಾತನಾಡುತ್ತಾ, ಮುನಿರತ್ನ ಹೇಳಿಕೆಯ ಬಗ್ಗೆ ಸ್ಥಳೀಯ ಶಾಸಕರು ಯಾವುದೇ ರೀತಿಯ ಹೇಳಿಕೆ ಕೊಡದಿರುವುದು ಎಷ್ಟು ಸರಿ? SC/ST ಯುವ ಮೋರ್ಚಾ ಅಧ್ಯಕ್ಷರಾಗಿರುವ ಇವರು ಯಾವ ರೀತಿ ದಲಿತರ ಪರವಾಗಿ ಇದ್ದಾರೆ ಎಂಬುದನ್ನು ಜನರು ತಿಳಿದುಕೊಳ್ಳಬೇಕು. ಹಾಗೂ ಮುನಿರತ್ನ ಅವರು ತಪ್ಪು ಮಾಡಿದ್ದಲ್ಲಿ ರಾಜ್ಯಾಧ್ಯಕ್ಷರು ಕ್ರಮ ಕೈಗೊಳ್ಳುತ್ತಾರೆ ಎಂದು ಹೇಳುವುದು ಎಷ್ಟು ಸರಿ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಪ್ರತಿಭಟನೆ ಹಮ್ಮಿಕೊಂಡಿರೋ ವಿಚಾರ, ಇವತ್ತು ನಮ್ಮ ಬಿಜೆಪಿ ಶಾಸಕರಾದ ಮುನಿರತ್ನ ಅವರು, ಇವತ್ತು ನಾವು ಎಲ್ಲಿದ್ದೀವಿ ಸ್ವಾಮಿ? 21ನೇ ಶತಮಾನದಲ್ಲಿದ್ದೀವಿ. 21ನೇ ಶತಮಾನದಲ್ಲಿ ಇದ್ರು ಜಾತಿ ವ್ಯವಸ್ಥೆ ಇನ್ನು ಹೋಗಿಲ್ಲ ಅಂದ್ರೆ ಒಬ್ಬ ಶಾಸಕನಾಗಿ ಇನ್ನು ಸಾಮಾನ್ಯ ಜನ ಕತೆ ಏನಾಗ್ಬೇಕು? ಒಬ್ಬ ದಲಿತರನ್ನ ಜಾತಿ ನಿಂದನೆ ಮಾಡ್ತಾರೆ, ಒಕ್ಕಲಿಗರ ಹೆಣ್ಮಗಳನ್ನ ಮಂಚಕ್ಕೆ ಕರಿತಾನೆ ಅಂದ್ರೆ ಇವತ್ತು ನಾವು ಎಲ್ಲಿದ್ದೀವಿ? 21ನೇ ಶತಮಾನದಲ್ಲಿದ್ದು ದೇಶದ ಬಗ್ಗೆ ಮಾತಾಡ್ತಾರೆ ಇವ್ರುಗಳು. ದೇಶದ ಬಗ್ಗೆ ಮಾತಾಡೋರು ಇವತ್ತು ಜಾತಿ ವ್ಯವಸ್ಥೆಯಿಂದ ಇನ್ನೂ ಮುಕ್ತವಾಗಿಲ್ಲ ಅಂದ್ರೆ ನಾವು ಎಲ್ಲಿದ್ದೀವಿ? ಇನ್ನು ಇವರೆಲ್ಲ ಶಾಸಕಕ್ಕೆ ಅರ್ಹರ? ಇವತ್ತು ಬಿಜೆಪಿ ಪಕ್ಷದಲ್ಲಿ ಏನಿವತ್ತು ದಲಿತ ಮುಖಂಡರು, ದಲಿತ ನಾಯಕರು, ರಾಜ್ಯ ಅಧ್ಯಕ್ಷರು ಅನ್ನೋರು ಇವತ್ತು ಎಲ್ಲಿ ಹೋಗಿದ್ದಾರೆ? ಮೊದಲು ಅವರು ಪಕ್ಷಕ್ಕೆ ಇವತ್ತು ರಾಜಕೀಯಕ್ಕೆ ಸೀಮಿತ ಆಗಿರುವಂತರು ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದ್ರೆ ಅವರು ದಲಿತ ನಾಯಕರು ಅಂತ ಹೇಳ್ಕೋಬಹುದು. ಮೊದಲು ನಾವು ಜಾತಿ ವ್ಯವಸ್ಥೆಯಿಂದ ಮುಕ್ತವಾದ್ರೆ ಮಾತ್ರ ನಾವು ದೇಶಕ್ಕೆ ಸ್ವತಂತ್ರ ಸಿಕ್ತಂಗಾಗುತ್ತೆ, ಸಂವಿಧಾನಕ್ಕೆ ನಾವು ಗೌರವ ಕೊಟ್ಟಂಗ ಆಗ್ತದೆ. ಇವತ್ತು ಜಾತಿ ನಿಂದನೆ ಮಾಡಿದ್ದಾರೆ, ಹೆಣ್ಣು ಮಗಳನ್ನ ಅಗೌರವ ಕಂಡಿದ್ದಾರೆ, ಅವ್ರನ್ನ ಇವತ್ತು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸ್ಬೇಕು, ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನಾನು ಇವತ್ತು ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊಳ್ತೀನಿ. ಇಡೀ ರಾಜ್ಯದಲ್ಲಿ
ಅವ್ರನ್ನೇನಾದ್ರೂ ಶಾಸಕತ್ವನ ಇಳಿಸ್ಲಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ. ಈ ಹಿಂದೆ ಇದೇ ಮುನಿರತ್ನವರು ಇದೇ ನಮ್ಮ ಕಾಂಗ್ರೆಸ್ ನಾಯಕರ ದೊಡ್ಡ ದೊಡ್ಡ ಫೋಟೋನ ಮನೆಯಲ್ಲಿ ಇಟ್ಕೊಂಡಿದ್ರು. ಎಲ್ಲೋದ್ರು ಕಾಂಗ್ರೆಸ್ ಸಿದ್ಧಾಂತ ಎಲ್ಲ ಬಿಟ್ಟು ಇವತ್ತು ಬಿಜೆಪಿ ಪಕ್ಷಕ್ಕೆ ಹೋಗಿ ರಾಷ್ಟ್ರದ ಬಗ್ಗೆ ದೇಶದ ಬಗ್ಗೆ ಮಾತಾಡೋಂಥವ್ರು ಇನ್ನು ಜಾತಿ ವ್ಯವಸ್ಥೆ ಬಗ್ಗೆ ಜಾತಿನ ನಿಂದಿಸ್ತಾರೆ ಅಂದ್ರೆ ಇವ್ರುಗಳಿಗೆ ಅರ್ಹತೆ ಇದೆಯಾ? ಇವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ನನಗೆ ಎರಡು ಮಾತಾಡಕ್ಕೆ ಅವಕಾಶ ಕೊಡಿ. ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಅನ್ನಪೂರ್ಣ ಮಾತನಾಡಿ, ಶಾಸಕರಾದ ಮುನಿರತ್ನ ಅವರು ಜಾತಿ ನಿಂದನೆ ಮಾಡಿರುವುದು ಅತ್ಯಂತ ಹೇಯ ಕೃತ್ಯವಾಗಿದೆ. ಮಹಿಳೆ ಮೇಲೆ ಅವರಿಗೆ ಗೌರವವಿಲ್ಲ. ದೇಶದ ಬಗ್ಗೆ ಮಾತನಾಡುವ ಇವರು ಜಾತಿಯ ವ್ಯವಸ್ಥೆಯ ಮೂಲಕ ಜನರನ್ನು ಎತ್ತುಕಟ್ಟುವ ಕೆಲಸವನ್ನು ಮಾಡುತ್ತಿದ್ದಾರೆ. ಇವರನ್ನು ಶಾಸಕ ಸ್ಥಾನದಿಂದ ಕೂಡಲೇ ಕೆಳಗಿಳಿಸಿ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನಂತ ಅಂದ್ರೆ ರಾಜರಾಜೇಶ್ವರಿ ಕ್ಷೇತ್ರದ ಬೆಂಗಳೂರಿನ ಶಾಸಕರಾದಂತಹ ಮುನಿರತ್ನರವರು ಹೆಣ್ಣು ಮಕ್ಕಳ ಬಗ್ಗೆ ತುಂಬಾ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ. ಇದನ್ನ ನಾನು ತುಂಬಾ ಖಂಡಿಸ್ತೀನಿ. ಯಾಕೆಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಯಾವಾಗ್ಲೂ ಗೌರವ ಇರಬೇಕು. ಯಾರಿಗಾದ್ರೂ ಅಷ್ಟೇನೆ ಇಂಥವ್ರನ್ನ ಮತ್ತೆ ಜಾತಿ ನಿಂದನೆ ಪರಿಷ್ಠ ವರ್ಗದವರ ಹೆಣ್ಣು ಮಕ್ಕಳನ್ನು ಕೀಳಾಗಿ ಮಾತಾಡಿದ್ದಾರೆ. ಇದ್ರ ಬಗ್ಗೆನೂ ಕೂಡ ಇವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗ್ಬೇಕು. ಶಾಸಕ ಸ್ಥಾನನ ವಜಾ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದ ಅನ್ನಪೂರ್ಣ, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಕೆಪಿ ಕೃಷ್ಣೇಗೌಡ, ಕೆಡಿಪಿ ಸದಸ್ಯರಾದ ಕುಮಾರಯ್ಯ, ಗೊತ್ತು ಲೋಕೇಶ್, ಸಾಯಿರಾಬಾನು, ಮೊಹಮ್ಮದ್ ಅಚಂಗಿ, ಬೈರೇಕೆರೆ ದೇವರಾಜ್, SC/ST ಘಟಕ ತಾಲೂಕು ಅಧ್ಯಕ್ಷ ಪ್ರಶಾಂತ್, ಚಂದ್ರಶೇಖರ್, ಪರ್ವತಯ್ಯ, ಕಲ್ಗಣೆ ಗಿರೀಶ್, ವಿಜಯ್ ಕುಮಾರ್, ಅನಿಲ್, ಸಂದೀಪ್, ಅಣ್ಣಪ್ಪ, ಯೂತ್ ಕಾಂಗ್ರೆಸ್ನ ದೊಡ್ಡಮನೆ ದೇವರಾಜ್, ಹಸೀನಾ ಇದ್ದರು. MB ಉಮೇಶ್, TV46 ಮಲೆನಾಡು ನ್ಯೂಸ್, ಸಕಲೇಶಪುರ.